ಆಕ್ಷೇಪ ಮಾಡುವುದಿಲ್ಲ. ಯುದ್ಧ ಆಗಬೇಕಾದ್ರೆ ಕಾರ್ಯ ಕಾರಣ ಬೇಕೇ ಬೇಕು. ನಮಗೂ ನಿಮಗೂ ಹೇಳ ಹೊರಟರೆ ಹೆಣ್ಣು ಹೊನ್ನು ಮಣ್ಣು ಯಾವ ವೈರತ್ವವೂ ಇಲ್ಲ. ಹೆಣ್ಣು ನಿಮ್ಮ ನಾಡಿನ ಹೆಣ್ಣನ್ನು ನಾ ಬಯಸಿರುವಲ್ಲ. ವಯಸ್ಸಿದ್ರು ನಿಮಗೆಲ್ಲ ಅದು ಯಾರಿಗೆ ಬೇಕು? ಇಷ್ಟು ದೊಡ್ಡ ಕಣ್ಣು ನಮ್ಗೆ ಬೇಡ, ನಾವು ಮನೆ ಇಡುವುದು ಇಲ್ಲ. ನಮಗೆ ನಿಮ್ದು ಬೇಡ ಅಂತ ನಾವು ಅದನ್ನೆಲ್ಲ ಸಂಭಾಳಿಸಿದ್ದೇವೆ. ಅಯ್ಯೋ ನಾವು ಮಾಡಿಕೊಂಡೆಲ್ಲ ಮಾಡಲಿಲ್ಲ ಅಂತ ನೀನು ಮಾಡಿದ್ದಲ್ಲ ನಾನು ಮಾಡಲಿಲ್ಲ ಅಂತ ಹೇಳ್ಕೊಂಡು ಇರುವುದಿಲ್ಲ ಅಂತ ಹೇಳಬೇಡ. ನೀನು ಮಾಡಲಿಲ್ಲ ಅಂತ ಯಾವ ದೇವರ ಮೇಲೆ ಪ್ರಮಾಣ ಮಾಡಿದ್ರು ಯಾರು ಒಪ್ಪುದಿಲ್ಲ. ಪ್ರಮಾಣದ ಪ್ರಶ್ನೆ ಬೇಡ, ನಾನು ಹೇಳ್ಕೊಂಡು ಅದು ಒಳ್ಳೇದದು. ಒಳ್ಳೇದಂತೆ ನಾನು ಇತ್ತೀಚೆಗೆ ಒಳ್ಳೇದನ್ನೇ ಇತ್ತೀಚೆಗೆ ಮಾಡುತ್ತಿದ್ದಂತ ಪ್ರಕರಣ ನಮಗೆ ಬಂದಿದೆ. ಬಿಡಿ, ಒಂದಕ್ಕೆಲ್ಲ ದೊಡ್ಡದಲ್ಲ ಬಿಡಿ, ಒಂದಕ್ಕೆಲ್ಲ ನಂಬಲಿಕ್ಕೆ ಆಗುದಿಲ್ಲ. ಆಗ್ತದೆ, ಮನೆ ಬಿಟ್ಟು ಎಲ್ಲೆಲ್ಲ ಹೋಗುವ ಸಮಸ್ಯೆ ಇರ್ತದೆ. ನಿಮ್ಗೆ ಹೋಗ್ಲಿ, ನಮಗೆ ಬೇಕಾದ ವ್ಯವಸ್ಥೆ ಉಂಟು. ನಮಗೆ ನಿಮ್ಮಾಗಲ್ಲ, ನಮಗೆ ಬೇಕಾದ ವ್ಯವಸ್ಥೆ ಉಂಟು. ಬೇಕಾದ ನಮ್ಮೂರಲ್ಲಿ ಕರೆಸಲಿಕ್ಕೆ ಅಕ್ಕಂಡ ಹಾರಿಯಾವಟ್ಟ ಸುತ್ತಿದವ, ರಥಾರೂಢನಾಗಿ ಹೋದವ, ಆಸ್ಥಾನಕ್ಕೆ ಒಮ್ಮೆ ಕರು ಹಿಡಿದ್ರೆ ದಾಸಿಯರು ಬೇಕಾದಾಗೆ ಬರ್ತಾರೆ. ನೀನು ರಥದಲ್ಲಿ ಹೋಗುದಲ್ಲ, ಹೇಳುದಿಲ್ಲ ಯಾಕೆ ಹೇಳುದಿಲ್ಲ ಯಾಕೆ ಗೊತ್ತುಂಟು. ನೀವು ಯಾರೆಲ್ಲ ಹೇಳಿದ್ರೆ ಅವ್ರು ತಿಳಿಸಿ ಹೇಳ್ತಾರೆ. ಈ ತರ ಸಂಭವಿತಲ್ಲ ನೀನು ಹೇಳ್ಬೇಡ ಅಂತ. ಇಲ್ಲದೇ ಇದ್ದು ನೀ ಹೇಳದೇ ಇರುವ ಅಕ್ಕಸ್ತಿರಲ್ಲ. ಹಾಗೆಲ್ಲ ಕರ್ಕೊಂಡು ತಿರ್ತಾರೆ ಅಂತ ಅದು ನನಗೊಂದು ರೀತಿ ಹೆಮ್ಮೆ. ನೀನ್ ಮಾಡಿದ್ದು ಮೊದಲೇ ನೀ ಮೊದಲು ಮಾಡಿದ್ದಾಗೆ ಅಂತವ್ರಿಗೆ ಕೈಯಿಂದ ಹೋದ್ರು ನಾವು ಭಾಳ ಪ್ರೋತ್ಸಾಹ ವಿಷಯ ಗೊತ್ತಾಯ್ತು. ಆದ್ರೆ ಯಾರು ನಿನ್ನ ಪ್ರೋತ್ಸಾಹ ತೆಗೆದುಕೊಳ್ಳುವುದಿಲ್ಲ. ಯಾಕೆಂದ್ರೆ ಅವ್ರಿಗೆ ಗೊತ್ತುಂಟು ನಿಮ್ದು ಪ್ರೋತ್ಸಾಹ ಪಡ್ಕೊಂಡು ಒಂದು ನಿಮಿಷ ನಮಗೆ ಅದನ್ನು ಸಂತೋಷವೇ. ನಾನು ಹೇಳ್ತೀನಿ ಅಂತ ಗೊತ್ತಾದ್ರೆ ಮೊದಲು ನೀನೇ ಹೇಳ್ತೇನೆ, ಅದೇ ಸಂತೋಷ. ಏನೇ ಆಗಲಿ, ಸ್ವಭಾವ ಹೇಳೋರೆ ಕಡಿಮೆ ಇಲ್ಲ. ನಮ್ಗೆ ಎಲ್ಲ ಗೊತ್ತಿತ್ತು. ಬೇಗ ಬನ್ನಿ ಅಂತ ಹೇಳಿದ್ರೆ ಇಲ್ಲ ನಾನು ಅಲ್ಲಿಗೆ ಹೋಗಿ ಬರ್ಬೇಕಿತ್ತು ಅಂತ ಹೇಳಿ ಹೊರಡು. ಅಲ್ಲ ತ್ರಿಭುವನದಲ್ಲ, ನಾವು ಒಂದೇ ಲೋಕಕ್ಕೆ ಸಂಬಂಧಪಟ್ಟು ಕಡೆ ಹೋಗ್ಬೇಕಲ್ಲ. ಎಲ್ಲೆಲ್ಲಿ ಎಷ್ಟೊತ್ತಿಗೆ ಹೇಗೆ ಹೋಗ್ಬೇಕಾಗುದಿಲ್ಲ. ಹೆಣ್ಣಿನ ವಿಚಾರದಲ್ಲಿ ಹಾಗೆ. ಇನ್ನು ಹೊನ್ನು ಬೇಕಾ? ಮತ್ತೆ ಕನಕ ಲಂಕೆ ಎಷ್ಟು ನಾವು ತಿನ್ನುವುದು ಬಂಗಾರ ತಿನ್ನುವುದಿಲ್ಲ, ಬಿಟ್ಟುವುದಕ್ಕೆಲ್ಲ ಬಂಗಾರ, ಎಲ್ಲ ಬಂಗಾರವೇ, ಹೊನ್ನಿನ ಕೊರತೆ ಇಲ್ಲ. ಮಣ್ಣು ಗೆದ್ದ ಎಲ್ಲ ಕಡೆ ಮಣ್ಣನ್ನ ನೀ ಬಯಸಿದವನ ಅಲ್ಲ ಅಂತೆ ಅಲ್ವಾ? ಕೆಲವೆಲ್ಲ ನಮ್ಮ ಕೊಡುಗೆಯಾಗಿ ನೀವೇ ಮಾಡ್ಕೊಂಡಿರ್ಬೇಕು ಅಂತ. ಹೌದು, ನಾವು ಹಾಗೆ ಹೆಣ್ಣು ಹೊನ್ನು ಮಣ್ಣು ಯಾವುದನ್ನು ಬಯಸಿದವರಲ್ಲ. ಈ ಮೂವರನ್ನು ಹೊರತುಪಡಿಸಿದೆ ಮತ್ತೆ ಯಾವ ವೈರವು ನಮ್ಮೊಳಗೆ ಮೊಳಕೆ ಹೊಡೆದದ್ದಿಲ್ಲ. ಹಾಗಾದ್ರೆ ತುರವನ್ನು ಬಯಸಿ ಬಂದಿದ್ದಾದ್ರೆ ತುರಕ್ಕೆ ಏನು ವೈರ ಉಂಟು? ಯುದ್ಧಕ್ಕೆ ಕಾರಣ ಏನೂ ಇಲ್ಲ. ಯುದ್ಧಕ್ಕೆ ಕಾರಣ ಯುದ್ಧವೇ. ಉದಾಹರಣೆಗೆ ಉಭಯ ಮಲ್ಲಗಟ್ಟಿಗಳಲ್ಲಿ ಹೋರಾಟ ನಡೀತಾ ಇತ್ತು. ಆ ಮಲ್ಲಗಟ್ಟಿಗಳ ಹೋರಾಟದಲ್ಲಿ ಯಾವುದೇ ವೈರತ್ವ ಇರುವುದಿಲ್ಲ, ಯಾವುದೇ ಉದ್ದೇಶ ಇರುವುದಿಲ್ಲ. ಪ್ರಶಸ್ತಿಗಾಗಿ ಹೋರಾಟ. ಅವನೋ ಇವನೋ ಎನ್ನುವುದು ಪದಾರ್ಥತೆಯ ಪರೀಕ್ಷೆಗಾಗಿ ಮಲ್ಲಗಟ್ಟಿಗಳಲ್ಲಿ ಹೋರಾಟ. ಆ ವಿಷಯ ಕೇಳಿದ್ದೇವೆ. ಪ್ರತಿ ವರ್ಷ ಪ್ರಶಸ್ತಿಗೆ ಒಬ್ಬೊಬ್ರು ಹೋರಾಟ ಮಾಡುವುದು ನೋಡಿದ್ರೆ ಹೌದಪ್ಪ. ಈಗ ನಿನ್ನದ್ದು ಎಷ್ಟು ಸಾರಿ ಹೋರಾಟ ಮಾಡಿದೆ ಪ್ರಶಸ್ತಿ? ನಾವು ಪ್ರಶಸ್ತಿ ಕೊಡುವ ಹಂತದಲ್ಲಿದ್ದೇವೆ ಬಿಟ್ಟು ಈಗೆಲ್ಲ ಹೋರಾಟ ಮಾಡುವ. ಗೊತ್ತಾಯ್ತು. ಯಾಕೆ ನಾವೇ ಹೇಳಿ ಕೊಡಿಸುವುದೆಲ್ಲ ಮಾಡ್ತಾ ಇದ್ದೇವೆ. ಅದಕ್ಕೆಲ್ಲ ಒಂದು ಅವಧಿ ಅವಕಾಶ ನಿಜವಾಗ್ಲೂ ಯಾಕೆ ಕೇಳಿದ್ರೆ ನಾಟ್ಯವನ್ನು ಮಾಡುವ ಮುಖೇನ ನಟಶೇಖರನ್ನು ಹೋಲಿಸಿಕೊಳ್ಳುವುದು ಒಂದು ರೀತಿ ಕಲೆ. ನನ್ನ ಸುದ್ದಿ ನೀನೆ ಹೋಗಿ ವಿಶ್ವನಾಥನ ಕೇಳ, ಅವನಿಗೆ ಸಂಪೂರ್ಣ ಗೊತ್ತುಂಟು. ನಿನ್ನನ್ನ ಸ್ವಲ್ಪ ಮೆಟ್ಟಿದ್ದಿದ್ರೆ ಅವನೇ, ನಿನ್ನನ್ನ ಸ್ವಲ್ಪ ಮೆಟ್ಟಿದ್ದಿದ್ರೆ ಅವನೇ. ನಾನು ಎದುರು ಬಂದು ಹೇಳ್ತೀನಿ, ವಿಶ್ವನಾಥನನ್ನು ಮೆಟ್ಟಿದ್ದಾರೆ. ನಾನು ವಿಶ್ವನಾಥನ ಜೊತೆ ಇದ್ದರಿಂದ ವಿಶ್ವನಾಥ ಬೇರೆ ಬೆಳಕಿಗೆ ಬಂದ. ಸ್ವಲ್ಪ ಬದಲು ಮಾಡು. ವಿಶ್ವನಾಥ ನಿನ್ನನ್ನು ಮೆಟ್ಟಿದ್ದಲ್ಲ, ನೀನೇ ಅವನ ಅಡಿಗಡೆ ಸಿಕ್ಕೊಂಡು. ಹೌದು, ಅದು ಅಲ್ವಾ? ಯಾಕಂದ್ರೆ ನಾ ಕೈ ಕೊಡ್ತಾ ಇದ್ರೆ ವಿಶ್ವನಾಥ ಯಾವ್ದಾದ್ರು ಸಿಕ್ತರೆ ಅವನಿಗೆ ಈಗ
ಈಗ ಆ ವಿಷಯ ಗೊತ್ತಿತ್ತು. ನೀನು ಯಾಕಂದ್ರೆ ನನಗೆ ವಿಶ್ವನಾಥನ ಮೇಲೆ ಬಹಳ ನನ್ನ ಮನೆ ದೇವರು. ಹೌದಪ್ಪ. ನಾ ಪ್ರತಿನಿತ್ಯ ಬೇಡಿ ಬಂದದ್ದು ಪ್ರತಿನಿತ್ಯ 3 ಸಾರಿ ಪೂಜೆ ಮಾಡ್ತೇನೆ. ಮೇಲೆ ಕೈಲಾಸ ಕೆಳಗೆ ಭೂ ಕೈಲಾಸ. ಹಾಗಾಗಿ ಅವನ ಮೇಲೆ ಬಹಳ ಸೊಲಗೆ ಗೊತ್ತುಂಟು. ಕೆಲವು ಸಣ್ಣ ಪುಟ್ಟ ಕಳ್ತನ ನನಗೂ ಗೊತ್ತುಂಟು. ಯಾಕಂದ್ರೆ ದೇವರು ವಿಶ್ವನಾಥ ಸಣ್ಣ ಪುಟ್ಟ ಅದೆಲ್ಲ ನಿನ್ನಲ್ಲಿ ಹೇಳುದಲ್ಲ. ನಾನು ದೇವರು ಅಷ್ಟೇ. ಸಾರ್ವಜನಿಕವಾಗಿ ನನ್ನ ವಿಶ್ವನಾಥ ಹೇಳ್ಕೊಡು. ನೀನು ಇನ್ನೊಬ್ಬರದ್ದು ಅವ್ರಿಗೆ ಬೇಕಾಗ ಗೊತ್ತುಂಟು ಗೊತ್ತುಂಟು ಅಂತ ಹೇಳಿ ಕಳೆದ ಬಿಟ್ಟರೆ ಒಂದು ದಿವಸ ಹೇಳಿ ಕಳೆದಿಲ್ಲ ನೀ ಬದುಕುತ್ತೆ ಅದರಲ್ಲಿ. ಯಾಕಂದ್ರೆ ನಮ್ಮೊಂದು ಸ್ವಭಾವ ಯಾವುದು ಪೂರ್ಣ ಹೇಳುವುದು ಒಂದು ಹಮ್ಮಿಗೆ ಕಲಿತು ಅದು